ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪರಂಪರೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಒಬ್ಬ ವ್ಯಕ್ತಿಯು ತನ್ನ ಇಷ್ಟಕ್ಕೆ ಅನುಗುಣವಾಗಿ ಪೂಜಿಸುವಂತಹ ಯಾವುದೇ ಒಂದು ದೇವರು ಅಥವಾ ದೇವತೆಯನ್ನು ಇಷ್ಟ ದೇವರು ಅಥವಾ ಇಷ್ಟ ದೇವತೆ ಎಂದು ಕರೆಯಲಾಗುತ್ತದೆ. ನಮ್ಮ ಸಂಪ್ರದಾಯದಲ್ಲಿ, ಅಂದರೆ ಹಿಂದೂ ಸಂಪ್ರದಾಯದಲ್ಲಿ ಅನೇಕ ಇಷ್ಟ ದೇವರುಗಳನ್ನು ಮತ್ತು ಇಷ್ಟ ದೇವತೆಗಳನ್ನು ಪೂಜಿಸಲಾಗುತ್ತದೆ. ಆದರೆ ಅನೇಕ ಜನರಿಗೆ ಈ ಇಷ್ಟ ದೇವರು ಮತ್ತು ಇಷ್ಟ ದೇವತೆಗಳ ಬಗ್ಗೆ ಇಂದಿಗೂ ತಿಳಿದಿಲ್ಲ. ಅದೆಷ್ಟೋ ಜನರಿಗೆ ತಿಳಿಯದೇ ಇರುವ ಇಷ್ಟ ದೇವರು ಯಾರೆಲ್ಲ? ನಿಮಗೆ ಈ ಇಷ್ಟ ದೇವರ ಬಗ್ಗೆ ಗೊತ್ತೇ? ವೈದಿಕ ಸಂಪ್ರದಾಯದಲ್ಲಿ ಇಷ್ಟ ದೇವತೆಗಳಿಗೆ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ. ಇವರು ನಮಗೆ ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಂದು ಕಾರ್ಯದಲ್ಲೂ ಮಾರ್ಗದರ್ಶನವನ್ನು ನೀಡುತ್ತಾರೆ. ಒಂದು ಅರ್ಥದಲ್ಲಿ ಇವರು ನಮ್ಮ ಮಾರ್ಗಕ್ಕೆ ದಾರಿದೀಪವಾಗಿದ್ದಾರೆ. ಇಷ್ಟ ದೇವರು ಅಥವಾ ಇಷ್ಟ ದೇವತೆಗಳು ಸಾಮಾನ್ಯವಾಗಿ ನಮ್ಮ ಆತ್ಮದೊಂದಿಗೆ ಆಳವಾದ ಸಂಪರ್ಕವನ್ನು ಸಾಧಿಸುತ್ತಾರೆ. ವೈದಿಕ ಕಾಲದಲ್ಲಿ ಮಾತ್ರವಲ್ಲ, ಇಂದಿಗೂ ಅನೇಕ ಕಡೆಗಳಲ್ಲಿ ಇಷ್ಟ ದೇವರನ್ನು ನಂಬುತ್ತಾರೆ ಮತ್ತು ಆರಾಧಿಸುತ್ತಾರೆ. ಆದರೆ ಅನೇಕರಿಗೆ ಈ ಇಷ್ಟ ದೇವತೆಗಳ ಅಷ್ಟೊಂದು ಪರಿಚಯವಿಲ್ಲವೆಂದು ಹೇಳಬಹುದು. ಈ ಇಷ್ಟ ದೇವತೆಗಳು ನಮ್ಮೊಂದಿಗೆ ಇದ್ದು ಸದ್ದಿಲ್ಲದೆ ನಮಗೆ ಸಹಾಯ ಮಾಡುತ್ತಾರೆ. ದತ್ತಾತ್ರೇಯರನ್ನು ತ್ರಿಮೂರ್ತಿ ದೇವರುಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರನ್ನು ಸಕಾರ ರೂಪವೆಂದು ಪರಿಗಣಿಸಲಾಗುತ್ತದೆ. ದತ್ತಾತ್ರೇಯರನ್ನು ಸರ್ವೋಚ್ಚ ಗುರುವೆಂದು ಕರೆಯಲಾಗುತ್ತದೆ. ದತ್ತಾತ್ರೇಯರನ್ನು ಯಾರು ನಂಬುತ್ತಾರೋ ಅವರಿಗೆ ಶಿಕ್ಷಕ ಮತ್ತು ವಿಶ್ವ ಮಾರ್ಗದರ್ಶಕರಾಗಿ ಸಹಾಯ ಮಾಡುತ್ತಾರೆ. ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿಯನ್ನು ಹೊಂದಿರುವವರು, ತಪಸ್ಸನ್ನು ಧ್ಯಾನವನ್ನು ಮಾಡಲು ಬಯಸುವವರು ದತ್ತಾತ್ರೇಯರನ್ನು ಪೂಜಿಸುತ್ತಾರೆ. ಸನ್ಯಾಸಿಗಳಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನೀಡುವವರು ದೇವಿ ಮಾತಾಂಗಿ. ಮಹಾವಿದ್ಯೆ ಎಂದು ಗುರುತಿಸುವ ದೇವತೆಗಳಲ್ಲಿ ಮಾತಾಂಗಿ ದೇವಿ ಕೂಡ ಒಬ್ಬಳು. ಈಕೆಯನ್ನು ತಾಂತ್ರಿಕ ದೇವತೆ ಎಂದು ಕರೆಯಲಾಗುತ್ತದೆ. ಈಕೆ ಸಂಗೀತ, ಜ್ಞಾನ ಮತ್ತು ಸೃಜನಶೀಲತೆಯನ್ನು ಪ್ರತಿನಿಧಿಸುತ್ತಾಳೆ. ಸೃಜನಶೀಲ ಅಥವಾ ಕ್ರಿಯಾತ್ಮಕ ವೃತ್ತಿಯಲ್ಲಿ ಅಡಗಿಕೊಂಡಿರುವ ಈಕೆಯನ್ನು ಹೆಚ್ಚಾಗಿ ಪೂಜಿಸುತ್ತಾರೆ. ಉದಾಹರಣೆಗೆ, ಗಾಯಕರು, ಸಂಗೀತಕರು, ಕಲೆಗಾರರು, ವಾಸ್ತುಶಿಲ್ಪಗಳು ಆಕೆಯನ್ನು ಪೂಜಿಸುತ್ತಾರೆ. ಮಾತಾಂಗಿಯ ಆಶೀರ್ವಾದವನ್ನು ಹೊಂದಿರುವ ಜನರು ಸೃಜನಶೀಲತೆಯನ್ನು, ಉತ್ತಮ ಜ್ಞಾನವನ್ನು ಹೊಂದಿರುತ್ತಾರೆ. ತ್ವರಿತ ದೇವಿ. ತ್ವರಿತ ದೇವಿಯ ಬಗ್ಗೆ ಅನೇಕರಿಗೆ ತಿಳಿದಿಲ್ಲ. ತ್ವರಿತ ದೇವಿಯನ್ನು ಗುಣಪಡಿಸುವ ದೇವತೆ ಎಂದು ಕರೆಯಲಾಗುತ್ತದೆ. ಹಠಾತ್ ಆರೋಗ್ಯದ ಸಮಸ್ಯೆಗಳಿಗೆ ಗುರಿಯಾದ ವ್ಯಕ್ತಿಯು ಈಕೆಯನ್ನು ಪೂಜಿಸುವ ಮೂಲಕ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ. ಆಕೆಯನ್ನು ಗುಣಪಡಿಸುವ ದೇವತೆ ಎಂದು ಕರೆಯುತ್ತಾರೆ. ಆಕೆ ಆರೋಗ್ಯದ ಸಮಸ್ಯೆಗಳನ್ನು ಗುಣಪಡಿಸುವಲ್ಲಿ ಮಾತ್ರವಲ್ಲ, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಜನರು ಆಕೆಯ ಆರಾಧನೆಯನ್ನು ಮಾಡುತ್ತಾರೆ. ತ್ವರಿತ ದೇವಿಯನ್ನು ಕೂಡ ತಾಂತ್ರಿಕ ದೇವತೆ ಎಂದೇ ಕರೆಯಲಾಗುತ್ತದೆ. ಕ್ಷೇತ್ರಪಾಲನು ಒಂದು ನಿರ್ದಿಷ್ಟವಾದ ಭೂಮಿಯನ್ನು, ದೇವಾಲಯಗಳನ್ನು ಅಥವಾ ಪ್ರದೇಶವನ್ನು ರಕ್ಷಿಸುವ ದೇವರು. ಅವರನ್ನು ರಕ್ಷಕ ದೇವನೆಂದು ಕರೆಯಲಾಗುತ್ತದೆ. ಹೆಚ್ಚಾಗಿ ಕ್ಷೇತ್ರಪಾಲಕರನ್ನು ರೈತರು, ದೇವಸ್ಥಾನದವರು ಪೂಜಿಸುತ್ತಾರೆ. ಕೆಲವೊಂದು ದೇವಾಲಯಗಳ ದ್ವಾರದ ಬಳಿ ಕ್ಷೇತ್ರಪಾಲಕರ ವಿಗ್ರಹವನ್ನು ನೋಡಬಹುದಾಗಿದೆ. ಕ್ಷೇತ್ರಪಾಲರು 3 ದೊಡ್ಡ ಕಣ್ಣುಗಳನ್ನು ಹೊಂದಿರುತ್ತಾರೆ ಎಂದು ಕಥೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಅಗ್ನಿ ಪುರಾಣದ ಅಧ್ಯಾಯನ 51ರಲ್ಲಿ ಕ್ಷೇತ್ರಪಾಲರು ಕೈಯಲ್ಲಿ ತ್ರಿಶೂಲವನ್ನು ಹೊಂದಿರುವ ರಕ್ಷಕರು ಎಂದು ಗುರುತಿಸಲಾಗಿದೆ. ಪ್ರತ್ಯಂಗಿರ ದೇವಿ. ಪ್ರತ್ಯಂಗಿರ ದೇವಿಯನ್ನು ಪುರಾಣಗಳು ಉಗ್ರ ಹೋರಾಟಗಾರ್ತಿಯನ್ನಾಗಿ ಮತ್ತು ರಕ್ಷಕಿಯಾಗಿ ಚಿತ್ರಿಸಿ, ಪ್ರತ್ಯಂಗಿರ ದೇವಿಯು ಸಿಂಹದ ಮುಖವನ್ನು, ದೇವತೆಗಳಂತೆ ಮಾವ ಸ್ತ್ರೀ ದೇಹವನ್ನು ಹೊಂದಿದ್ದಾಳೆ. ಮಾಟ ಮಂತ್ರಕ್ಕೆ ಒಳಗಾದ ಜನರು ಮತ್ತು ಶತ್ರುಗಳ ಕಾಟದಿಂದ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಜನರು ಈಕೆಯನ್ನು ಪೂಜಿಸುತ್ತಾರೆ. ಪ್ರತ್ಯಂಗಿರ ದೇವಿಯು ನಮ್ಮನ್ನು ನಕಾರಾತ್ಮಕ ಶಕ್ತಿಗಳಿಂದ ದೂರ ಇಡುತ್ತಾರೆ. ಈಕೆ ರಕ್ಷಣೆಯನ್ನು ನೀಡುವಂತಹ ದೇವತೆಯಾಗಿದ್ದಾಳೆ. ಅಯ್ಯನಾರ್ಗಳನ್ನು ತಮಿಳುನಾಡಿನಲ್ಲಿ ಗ್ರಾಮ ರಕ್ಷಕರು ಎಂದು ಗುರುತಿಸಲಾಗಿದೆ. ಅವರನ್ನು ಗ್ರಾಮದ ಗುಡಿಗಳು, ಜಾನುವಾರುಗಳು ಮತ್ತು ಸುರಕ್ಷತೆಯ ರಕ್ಷಕ ಎಂದು ಪರಿಗಣಿಸಲಾಗುತ್ತದೆ. ಕೆಲವೊಂದು ಅಧ್ಯಯನಗಳು ಬಹಳ ವರ್ಷಗಳ ಹಿಂದೆ ಅಯ್ಯನಾರ್ಗಳ ಆಗ್ನೇಯ ಏಷ್ಯಾದ ದೇಶದಲ್ಲಿ ಪೂಜಿಸಲಾಗುತ್ತಿತ್ತು. ಅಯ್ಯನಾರ್ಗಳನ್ನು ಹಾಗೂ ಆತನ ಸಹಚಾರಗಳನ್ನು ಮಣ್ಣಿನ ಕುದುರೆಯ ಮೇಲೆ ಅಥವಾ ಆನೆಗಳ ಮೇಲೆ ಸವಾರಿ ಮಾಡುವಂತೆ ಚಿತ್ರಿಸಲಾಗಿದೆ. ತಮಿಳುನಾಡಿನ ಅನೇಕ ಸ್ಥಳಗಳಲ್ಲಿ ಜನರು ಇವರನ್ನು ಪೂಜಿಸುವುದು ಸಾಮಾನ್ಯವಾಗಿದೆ.
ಹಯಗ್ರೀವ ವಿಷ್ಣುವಿನ ಅವತಾರಗಳಲ್ಲಿ ಒಂದಾದ ಅವತಾರವಾಗಿದೆ. ವಿಷ್ಣು ತನ್ನ ಹಯಗ್ರೀವ ರೂಪದಲ್ಲಿ ಕುದುರೆಯ ತಲೆಯನ್ನು ಮನುಷ್ಯನ ದೇಹವನ್ನು ಹೊಂದಿದ್ದಾನೆ. ಹಯಗ್ರೀವನನ್ನು ಜ್ಞಾನದ ಸಂರಕ್ಷಕ ದೇವರು ಎಂದು ಕರೆಯಲಾಗುತ್ತದೆ. ಸ್ಮರಣ ಶಕ್ತಿಯನ್ನು ವೃದ್ಧಿಸುತ್ತಾನೆ. ಕಳೆದು ಹೋದ ಜ್ಞಾನವನ್ನು ಮರಳಿ ಪಡೆಯುವಲ್ಲಿ ಸಹಾಯ ಮಾಡುತ್ತಾನೆ. ಹಯಗ್ರೀವನನ್ನು ವಿದ್ಯಾರ್ಥಿಗಳು ಮತ್ತು ವಿದ್ವಾಂಸರು ಹೆಚ್ಚಾಗಿ ಪೂಜಿಸುತ್ತಾರೆ. ಸ್ನೇಹಿತರೆ, ನಿಮ್ಮೊಳಗೆ ಸದ್ದಿಲ್ಲದೆ ಇದ್ದು ನಿಮ್ಮನ್ನು ರಕ್ಷಿಸುವ ಇಷ್ಟ ದೇವರುಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನೇಕ ಜನರಿಗೆ ಈ ವಿಷಯವನ್ನು ತಿಳಿಸಿ. ಈ ವಿಡಿಯೋ ಇಲ್ಲಿವರೆಗೂ ಕೇಳಿದಕ್ಕೆ, ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.